ನಮಸ್ಕಾರ. ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. 94.1% ವಿದ್ಯಾರ್ಥಿಗಳು ಉತ್ತೀರ್ಣ. ಬಾಲಕಿಯರದೇ ರಾಜ್ಯಭಾರ. ಕಾಂಗ್ರೆಸ್ಗೆ ಪ್ರಧಾನಿಯವರ ಜನಪ್ರಿಯತೆ ಸಹಿಸಿಕೊಳ್ಳಲಾಗುತ್ತಿಲ್ಲ. ಖರ್ಗೆ ಅವರು ದೇಶದ ಕ್ಷಮೆ ಕೇಳಬೇಕು. ವಿಜೇಂದ್ರ ಹೇಳಿಕೆ. ಮೊದಲ ಪತ್ನಿಯ ಮಕ್ಕಳಿಂದ ತಂದೆಗೆ ಹಲ್ಲೆ ಆರೋಪ. ಪೊಲೀಸ್ ನಿರ್ಲಕ್ಷ್ಯಕ್ಕೂ ಬೇಸರ. ನ್ಯಾಯಕ್ಕಾಗಿ ವೃದ್ಧನ ಅಳಲು. ಪ್ರಧಾನಿಯನ್ನ ಟೆರರಿಸ್ಟ್ ಎಂದಿದ್ದಕ್ಕೆ ಆಕ್ರೋಶ. ಸಿಎಂಗೆ ಮಾಠಮಂತ್ರ ವಿಚಾರ. ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಭಾರಿ ವಾಗ್ದಾಳಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯು 2026ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶವನ್ನ ಇಂದು ಅಧಿಕೃತವಾಗಿ ಪ್ರಕಟಿಸಿದ್ದು, ಈ ಬಾರಿ ರಾಜ್ಯದಲ್ಲಿ ಒಟ್ಟಾರೆ 94.1% ಫಲಿತಾಂಶ ದಾಖಲಾಗಿದೆ. ರಾಜ್ಯಾದ್ಯಂತ ಒಟ್ಟು 2870 ಕೇಂದ್ರಗಳಲ್ಲಿ ನಡೆದ ಈ ಪರೀಕ್ಷೆಗೆ 8,66,046 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. ಈ ಪೈಕಿ 8,56,516 ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಒಟ್ಟು 7,75,099 ವಿದ್ಯಾರ್ಥಿಗಳು ಯಶಸ್ವಿಯಾಗಿ ತೇರ್ಗಡೆ ಹೊಂದಿದ್ದಾರೆ. ಮಂಡಳಿಯು ರಾಜ್ಯದ 35 ಶೈಕ್ಷಣಿಕ ಜಿಲ್ಲೆಗಳ 237 ಕೇಂದ್ರಗಳಲ್ಲಿ ಮೌಲ್ಯಮಾಪನ ಪ್ರಕ್ರಿಯೆಯನ್ನ ಅತ್ಯಂತ ವ್ಯವಸ್ಥಿತವಾಗಿ ಪೂರ್ಣಗೊಳಿಸಿ ಈ ಫಲಿತಾಂಶವನ್ನು ಹೊರಹಾಕಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಫಲಿತಾಂಶದಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿರುವುದು ವಿಶೇಷ. ಬಾಲಕಿಯರ ತೇರ್ಗಡೆ ಪ್ರಮಾಣ 90.18% ಬಾಲಕರು 91.94% ಉತ್ತೀರ್ಣರಾಗಿದ್ದಾರೆ. ವೈಯಕ್ತಿಕ ಸಾಧನೆಯಲ್ಲಿ ಹಲವು ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆಯುವ ಮೂಲಕ ಅಪ್ರತಿಮ ಸಾಧನೆ ಮಾಡಿದ್ದಾರೆ. ಜಿಲ್ಲಾವಾರು ಫಲಿತಾಂಶದ ಪಟ್ಟಿಯಲ್ಲಿ ಕರಾವಳಿ ಜಿಲ್ಲೆಗಳ ಆಧಿಪತ್ಯ ಮುಂದುವರೆದಿದೆ. 98.40% ಫಲಿತಾಂಶದೊಂದಿಗೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದರೆ, ಉಡುಪಿ ಜಿಲ್ಲೆಯು 98.18 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿದೆ. ಉತ್ತರ ಕನ್ನಡ 98.09, ಹಾಸನ 97.51% ಅಷ್ಟು ಜಿಲ್ಲೆಗಳು ನಂತರದ ಸ್ಥಾನಗಳನ್ನು ಹಂಚಿಕೊಂಡಿದೆ. ಆದರೆ ಕಲಬುರಗಿ ಜಿಲ್ಲೆಯು 85.06 ಫಲಿತಾಂಶದೊಂದಿಗೆ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. 2026 ಏನು ಮಕ್ಕಳು SSLC ರಿಸಲ್ಟ್ ಅನ್ನು ಕೊಟ್ಟಿದ್ದಾರೆ. ನಾನು ಎರಡೇ ಲೈನ್ ಹೇಳಿ ಮತ್ತೆ ನಿಮಗೆ ಈ ಶೀಟನ್ನು ನಾನು ಒಂದೆರಡು ಲೈನ್ ಆದ ತಕ್ಷಣ ಎಲ್ಲರಿಗೂ ಕೊಡ್ತೀನಿ. ಅಪ್ಪ ವಿತಿನ್ 30 ಸೆಕೆಂಡ್ಸ್ ಕೊಡಿ, ನಾನು ಅವಾಗ ನಿಲ್ಲಿಸ್ತೀನಿ. ಒಂದು ನಿಮಿಷ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ PUCಯಲ್ಲಿ ಯಾವ ರೀತಿ ನಾವು ಹಿಸ್ಟಾರಿಕಲ್ ರಿಸಲ್ಟನ್ನು ಕೊಟ್ಟಿದ್ದೀವಿ, ಈ ಸತಿಗೂ ಕೂಡ ಅದೇ ರೀತಿ ಭಾಳ ಒಂದು ಅದ್ಭುತವಾಗಿ ನಮ್ಮ ಮಕ್ಕಳು ಇವತ್ತು ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿ ಈ ಥರ ರಿಸಲ್ಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮಕ್ಕಳಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಮತ್ತು ಅವರಿಗೆ ಕಂಗ್ರಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸಿಗೂ ಕೂಡ, ಯಾಕಂದರೆ ಈ ಸತಿ ಪೇರೆಂಟ್ಸ್ ಕೂಡ ನಮಗೆ ಸಹಕಾರ ಮಾಡಿದ್ರು. ಫಾರ್ ದ ಫಸ್ಟ್ ಟೈಮ್ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಎಲ್ಲ ಮಾಡಿ, ಅದಕ್ಕೆ ನಮ್ಮ ಸರ್ಕಾರದ ವತಿಯಿಂದ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು. ಮತ್ತು ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಸೀನಿಯರ್ ಆಫೀಸರ್ಸ್ ಇರ್ಬೋದು, ಮತ್ತು ಎಲ್ಲ DDPI, BO, ಟೀಚರ್ಸು, CRP, BRP ಅವರಿಗೂ ಕೂಡ ನಾವು ಧನ್ಯವಾದಗಳನ್ನು. ಬಿಕಾಸ್ ನಾವು ಏನು ಹೇಳಿದ್ವಿ ಒಂದನ್ನು ಕೂಡ ನಾವು 100 ಪಾಯಿಂಟ್ ಏನು ಹಾಕಿದ್ವಿ, ಆ 100 ಪಾಯಿಂಟ್ ಕೂಡ ಇಡೀ ವಿಶ್ವವೇ ನರೇಂದ್ರ ಮೋದಿಜಿಯವರ ನಾಯಕತ್ವವನ್ನು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿಜಿ ಅವರನ್ನ ಭಯೋತ್ಪಾದಕರೆಂದು ಹೇಳಿದ್ದು ಬಿಜೆಪಿ ಮಾತ್ರವಲ್ಲದೆ ಇಡೀ ದೇಶ ಇದನ್ನು ಬಲವಾಗಿ ಖಂಡಿಸುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ BY ವಿಜೇಂದ್ರ ಅವರು ತಿಳಿಸಿದ್ದಾರೆ. ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರನ್ನ ಉಗ್ರವಾದಿ ಎಂದು ಹೇಳಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆಯನ್ನು ಖಂಡಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಇಂದು ಏರ್ಪಡಿಸಿದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಖರ್ಗೆ ಅವರು ಮತ್ತು ಕಾಂಗ್ರೆಸ್ಗೆ ಪ್ರಧಾನಿಯವರ ಜನಪ್ರಿಯತೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ತಿಳಿಸಿದರು. ವಿಶ್ವದ 25ಕ್ಕೂ ಹೆಚ್ಚು ರಾಷ್ಟ್ರಗಳು ಮೋದಿಜಿ ಅವರಿಗೆ ತಮ್ಮ ದೇಶದ ಅತ್ಯುನ್ನತ ಗೌರವ ನೀಡಿವೆ ಎಂದು ಗಮನ ಸೆಳೆದರು. ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಜನರ ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಿದರು. ಭಯೋತ್ಪಾದಕರ ಪದವನ್ನು ಉಪಯೋಗ ಮಾಡಿ ಇಡೀ ದೇಶಕ್ಕೆ ಅವಮಾನ ಮಾಡಿದರೆ ಯಾರು ಈ ದೇಶದಲ್ಲಿ. ಹೊಳೆನರಸೀಪುರ ತಾಲೂಕಿನ ಗಾಳಿಪುರ ಗ್ರಾಮದ ನಿವಾಸಿ ರಾಜೇಗೌಡ ತಮ್ಮ ಮೊದಲ ಪತ್ನಿಯ ಮಕ್ಕಳಿಂದ ತಮಗೂ ತಮ್ಮ ಎರಡನೇ ಪತ್ನಿಗೂ ಪ್ರಾಣಾಪಾಯ ಉಂಟಾಗಿದೆ ಎಂದು ಗಾಳಿಪುರ ಗ್ರಾಮದ ರಾಜೇಗೌಡ ಆರೋಪಿಸಿ ಗಂಭೀರ ದೂರು ನೀಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕುಟುಂಬದ ಒಳಜಗಳ ಈಗ ಹಲ್ಲೆ, ಬೆದರಿಕೆ ಮತ್ತು ಪೊಲೀಸ್ ನಿರ್ಲಕ್ಷ್ಯದ ಆರೋಪಗಳ ಮಟ್ಟಿಗೆ ತೀವ್ರಗೊಂಡಿದೆ. ಮೊದಲ ಪತ್ನಿಯಿಂದ 3 ಮಕ್ಕಳು ಇದ್ದರೂ ಅವರು ತಮ್ಮ ಪಾಲನೆ ಮಾಡದೆ ಪ್ರತ್ಯೇಕವಾಗಿ ವಾಸವಾಗಿದ್ದಾರೆ. ಇದರಿಂದ ಅವರು
17 ಡಿಸೆಂಬರ್ 2025ರಂದು ಎರಡನೇ ವಿವಾಹ ಮಾಡಿಕೊಂಡಿದ್ದಾರೆ. ಈ ವಿವಾಹವನ್ನ ವಿರೋಧಿಸಿದ ಮಕ್ಕಳು ಮನೆಗೆ ನುಗ್ಗಿ ತಮ್ಮನ್ನು ತಮ್ಮ ಪತ್ನಿಯನ್ನ ಹಿಡಿದು ನೆಲಕ್ಕೆ ಕೆಡವಿ ಹಲ್ಲೆ ನಡೆಸಿದ್ದು ಕೊಲೆ ಯತ್ನಕ್ಕೂ ಮುಂದಾಗಿದ್ದಾರೆ ಎಂದು ದೂರಿದ್ರು. ಘಟನೆ ಬಗ್ಗೆ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಯಾವುದೇ ಸೂಕ್ತ ಕ್ರಮ ಕೈಗೊಳ್ಳಲಿಲ್ಲ. ಇದಲ್ಲದೆ ಕೆಲ ಪೊಲೀಸ್ ಸಿಬ್ಬಂದಿಯೇ ಠಾಣೆಯೊಳಗೆ ಕರೆದುಕೊಂಡು ಹೋಗಿ ಹಲ್ಲೆ ನಡೆಸಿದ್ದು, ಮೊಬೈಲ್ ಕಿತ್ತುಕೊಂಡು 2 ದಿನಗಳ ನಂತರ ಮರಳಿಸಿದ್ರು. ಈ ಹಲ್ಲೆಯಿಂದ ತೀವ್ರವಾಗಿ ಅಸ್ವಸ್ಥಗೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಎಂಎಲ್ಸಿ ದಾಖಲಿಸಿರುವುದಾಗಿ ತಿಳಿಸಿದ್ದಾರೆ. ಅಲ್ಲಿ ಹೊಳೆನರಸೀಪುರ ವಾಸ ಇದ್ದೀನಿ. ಹೌಸಿಂಗ್ ಬೋರ್ಡ್ ಮುಖ್ಯ ರಸ್ತೆ ಮಂಜುನಾಥ ಫ್ಲೋರ್ ಮಿಲ್ ಮನೆಯಲ್ಲಿ ವಾಸ ಇದ್ದೀನಿ. ಈಗ ಸುಮಾರು 30-35 ವರ್ಷದಿಂದ ಅಲ್ಲೇ ಜೀವನ ಮಾಡ್ಕೊಬಂದೀನಿ. ನನಗೆ ನನ್ನ 2 ಜನ ಹೆಣ್ಮಕ್ಳು, ಒಬ್ಬ ಗಂಡು ಮಗ. ಅವರು ಎಲ್ಲ ಸಾಕಿ ಓದಿಸಿ ಎಲ್ಲ ಮದುವೆ ಮಾಡಿದ್ದೀನಿ. ಈಗ ನನ್ನ ಮೊದಲನೇ ಹೆಂಡತಿ ತೀರಿ 2 ವರ್ಷ ಆಯಿತು. 2.5 ವರ್ಷ ಆಯಿತು. ಆವಾಗಲಿಂದ ನಾನು ಮದುವೆ ಆಗಿದ್ವಿ, ಏನು ಮಾಡ್ಕೊಳ್ದೇನೆ ಸುಮ್ಮನೆ ಇದ್ದೆ. ಮಗನೂ ಬೇರೆ ಇದ್ದ. ಅವನು ಏನು ನನ್ನನ್ನು ಮಾಡ್ಕೋತೀನಿ ಅಂತ ಬರಲಿಲ್ಲ. ಆದ್ದರಿಂದ ನಾನು 2 ವರ್ಷದ ಮೇಲೆ ಒಂದು ಮಹಿಳೆನ ಮದುವೆ ಮಾಡ್ಕೊಂಡಿದ್ದೀನಿ. ಆ ಮದುವೆ ಮಾಡ್ಕೊಂಡ ಕಾರಣಕ್ಕೆ ಬಂದು ನಮ್ಮ ಮೇಲೆ ಹೊಡೆದಾಟ ಮಾಡಿ ಹೆಣ್ಮಕ್ಳು ಮಗ ಎಲ್ಲ ಸೇರಿ ಗಲಾಟೆ ಮಾಡಿ ಮನೆ ನುಗ್ಗಿ ನನಗೆಲ್ಲ ಹೊಡೆದು, ನಮ್ಮ ಹೆಂಗಸರಿಗೆಲ್ಲ ಹೊಡೆದು, 2ನೇ ಹೆಂಡ್ತಿಗೆ ಇದಿಷ್ಟೆಲ್ಲ ಆಯಿತು. ಅವರು ನಮ್ಮ ಮನೆಯವರು SP ಅವ್ರಿಗೆ ಫೋನ್ ಮಾಡಿ, ಅವರು ಹೊಳೆನರಸೀಪುರ ಟೌನ್ ಸ್ಟೇಷನಿಗೆ ಫೋನ್ ಮಾಡಿ ಅವರು ಬಂದು ಎಲ್ಲ ಇದು ಮಾಡಿ ಬಿಡಿಸಿ ಬಂದರು. ಮತ್ತು 4ನೇ ದಿವಸಕ್ಕೆ ಸ್ಟೇಷನಿಂದ ಕರೆಸಿ ರಾತ್ರಿ 7-7:30 8 ಗಂಟೆ ಒಳಗೆ ಸ್ಟೇಷನಿಂದ ಕರೆಸಿಬಿಟ್ಟು ನಮ್ಮನ್ನು ಫೋನ್ ಮಾಡಿ ಕರೆಸಿ ನಮಗೆ ಹೊಡೆದ್ರು. 5 ರಾಜ್ಯಗಳ ಚುನಾವಣೆ, ಗ್ಯಾರಂಟಿ ಯೋಜನೆಗಳು, ಮುಖ್ಯಮಂತ್ರಿ ಕುರ್ಚಿ ಕಾದಾಟ ಹಾಗೂ ಮೇಕೆದಾಟು ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಕೇಂದ್ರ ಸಚಿವ HD ಕುಮಾರಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಉದ್ದೂರು ಹೊಸಲಿ ಗ್ರಾಮದಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉಗ್ರ ಎಂದು ಕರೆದಿದ್ದ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ DCM DK ಶಿವಕುಮಾರ್ ಅವರ ದ್ವಿಮುಖ ನೀತಿಯನ್ನ ಕಟುವಾಗಿ ಖಂಡಿಸಿದರು. ದೇಶದ 5 ರಾಜ್ಯಗಳಲ್ಲಿ ಚುನಾವಣೆ ಪ್ರಕ್ರಿಯೆಗಳು ಮುಕ್ತಾಯದ ಹಂತಕ್ಕೆ ಬರುತ್ತಿದ್ದು, ಯಾರೊಬ್ಬರು ಅಭಿವೃದ್ಧಿ ಹೆಸರಿನಲ್ಲಿ ಮತ ಕೇಳುತ್ತಿಲ್ಲ ಎಂದು ಕುಮಾರಸ್ವಾಮಿ ಕಳವಳ ವ್ಯಕ್ತಪಡಿಸಿದರು. ದೇಶಕ್ಕೆ ಏನು ಕೊಡುತ್ತೇವೆ ಅನ್ನೋದನ್ನ ಬಿಟ್ಟು ಫ್ರೀಬಿ ಕೊಡಲು ಕಾಂಪಿಟೇಷನ್ ಶುರುವಾಗಿದೆ. ನೀನು ಅದು ಕೊಟ್ಟರೆ ನಾನು ಇದು ಕೊಡುತ್ತೇನೆ ಎನ್ನುತ್ತಾರೆ. ಇದು ಆಘಾತ ತರುವ ವಿಚಾರ. ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಚೀಫ್ ಸೆಕ್ರೆಟರಿಗೆ ಸಂಬಳ ಕಟ್ ಮಾಡಿದ್ದಾರೆ. ಇವತ್ತಿನ ಸರ್ಕಾರಗಳು ಜನಸಾಮಾನ್ಯರ ಬದುಕು ಸರಿಪಡಿಸುವುದಿರಲಿ, ಅವರ ಜೀವನದ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಎಳೆಯಾಗಿ ಬಿಚ್ಚಿಟ್ಟ HDK, ಹಲವಾರು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಭಾರಿ ಸಮಸ್ಯೆ ಇದೆ. ಆದರೆ ಅದರ ಬಗ್ಗೆ ಒಬ್ಬನೇ ಒಬ್ಬ ಮಂತ್ರಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಹೇಳಿಲ್ಲ. ಇವರ್ಯಾರಿಗೂ ಜನರ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡುವ ಕಮಿಟ್ಮೆಂಟ್ ಇಲ್ಲ. ಕಳೆದ 3 ವರ್ಷದಿಂದ ನಿರಂತರವಾಗಿ ಕೇವಲ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆಯೇ ಚರ್ಚೆ ನಡೆಯುತ್ತಿದೆ ಎಂದರು. ಮುಖ್ಯಮಂತ್ರಿ ವಿಷಯದಲ್ಲಿ ಯಾವುದೇ ರೀತಿಯಲ್ಲಿ ಚರ್ಚೆ ನಾನಂತೂ ಮಾಡೋದು. ನನಗೆ ಬೇಕಾಗಿರೋದು ಕರ್ನಾಟಕ ಉಳಿಬೇಕು. ಇವತ್ತು ಕರ್ನಾಟಕ ಯಾವ ಪರಿಸ್ಥಿತಿ ತೆಗೆದುಕೊಂಡು ಹೊರಟಿದ್ದಾರೆ ಈ ಸರ್ಕಾರ. ಕರ್ನಾಟಕ ಉಳಿಸ್ತಕ್ಕಂಥ ದೃಷ್ಟಿಯಿಂದ ನನ್ನ ದುಡಿಮೆ ಇರ್ತದೆ. ತೀರ್ಮಾನ ಜನ ಮುಂದೆ ತೀರ್ಮಾನ ಮಾಡ್ತಾರೆ. ಅದಕ್ಕೆ ಈಗ ಮಗು ಹುಟ್ಟೋದಕ್ಕಿಂತ ಮುಂಚೆ ಕುಲ ವಿವರಿಸ್ಕೊಂಡ್ರು ಅನ್ನೋಂಗೆ ಆಗ್ತದೆ. BJP ರೀತಿ ಯಾವುದೇ ಚರ್ಚೆ ಇಲ್ಲ. ಆದರೆ ಕುಮಾರಸ್ವಾಮಿ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ನಿಮ್ಮ JDS ಪಕ್ಷದ ಶಾಸಕರು ಹೇಳ್ತಾರೆ. ಈಗ BJP ನಮ್ಮ ಮುಂದಿನ ನಾಯಕರು, ನಮ್ಮ ಪಕ್ಷದಲ್ಲಿ ಬಂದಕ್ಕಂಥವ್ರು ಕೆಲವರು ಅಭಿಮಾನಿಗಳು ಅದಕ್ಕೆ ನಾವು ತಲೆ ತಿರುಗೋಬೇಕು. ಕೂಗ್ತಾ ಇರ್ತದೆ, ಒಂದು ಅಭಿಮಾನ ಇರ್ತದೆ. ಹಾಗಾಗಿ ನಮ್ಮವರೊಬ್ಬರು ಅಂತ ಇದ್ದಾರೆ. ಅದನ್ನು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ. ನನಗೆ ಬೇಕಾಗಿರೋದು ಇವತ್ತು ರಾಜ್ಯ ಏನು ಬಳಕೆದ್ದೋಗಿದೆ, ಇಷ್ಟು ವ್ಯವಸ್ಥೆ ಇದೆ, ಇದನ್ನು ಸರಿಪಡಿಸಲಿಕ್ಕೆ ನಾನು ಹೊರಗೆ ನೋಡಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಪರಿಷತ್ನ ರಾಜ್ಯ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಏಪ್ರಿಲ್ 26ರಂದು ಧಾರವಾಡ ವಿದ್ಯಾವರ್ತಕ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಉಪಾಧ್ಯಕ್ಷ TK ರವೀಂದ್ರ ತಿಳಿಸಿದರು. ನಗರದಲ್ಲಿ ಗುರುವಾರ ನಡೆದ ಸರ್ಕಾರಿ ನೌಕರರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾಯಕ ರತ್ನ ಹಾಗೂ ಅತ್ಯುತ್ತಮ ಸೇವಾ ಪ್ರಶಸ್ತಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ನೌಕರರಿಗೆ ನೀಡಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲಾ ಕಾಯಕ ಪ್ರಶಸ್ತಿ MN ಮೀನಾಕ್ಷಿ ಅವರಿಗೆ ಪ್ರಶಸ್ತಿ ಲಭಿಸಿರುವುದು ಜಿಲ್ಲೆಗೆ ಸಂದ ಗೌರವವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಪರಿಷತ್ ಎಂಬ ಒಂದು ಸಂಘವನ್ನು ಇದೇ 26/4/2026 ಧಾರವಾಡದ ವಿದ್ಯಾವರ್ಧಕ ಸಂಘದ
ಶ್ರೀ ಪಾಟೀಲ್ ಪುಟ್ಟಪ್ಪ ಸಭಾಂಗಣದಲ್ಲಿ ಈ ಒಂದು ಹೊಸ ಸಂಘ ಅಸ್ತಿತ್ವಕ್ಕೆ ಬರ್ತಾ ಇದೆ. ಈ ಅಸ್ತಿತ್ವದಲ್ಲಿ ನಮ್ಮ ಈ ಒಂದು ಸಂಘದ ಕಾರ್ಯಕ್ರಮದಲ್ಲಿ ಆ ದಿನ ರಾಜ್ಯದ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಜಿಲ್ಲಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಇತರೆ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಅಂದರೆ ನೌಕರ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿಯನ್ನು ನೀಡಿ ಈ ಸಂದರ್ಭದಲ್ಲಿ ಗೌರವಿಸಲಾಗುತ್ತೆ. ಇದು ಒಳ್ಳೆಯ ಅಂದರೆ ನೌಕರರ ವಿವಿಧ ಕಲೆ ಮತ್ತು ಸಂಸ್ಕೃತಿಯನ್ನು ಹೊರತರೋದಕ್ಕೋಸ್ಕರವಾಗಿ ಒಳ್ಳೆಯ ಉದ್ದೇಶ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಅಧ್ಯಕ್ಷ ಎಸ್ಎಲ್ ರಂಗಸ್ವಾಮಿ, ಜಿಲ್ಲಾ ಗೌರವಾಧ್ಯಕ್ಷ ಎಲ್ ರಂಗಸ್ವಾಮಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಸುಧಾಕರ್ ಹಾಗೂ ಇತರರು ಉಪಸ್ಥಿತರಿದ್ದರು. 108 ಆಂಬ್ಯುಲೆನ್ಸ್ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇಎಂಟಿ ಹಾಗೂ ಪೈಲಟ್ ಸಿಬ್ಬಂದಿಗಳ ವಿವಿಧ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಸಂಘದ ಮಾಜಿ ಸಂಘಟನಾ ಕಾರ್ಯದರ್ಶಿ ಯೋಗೇಶ್ ಸುರೇಶ್ ನಟರಾಜು ಆಗ್ರಹಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 108 ಆರೋಗ್ಯ ಕವಚ ಸೇವೆಯಡಿ ನೇಮಕಗೊಳ್ಳಲಿರುವ ಸಿಬ್ಬಂದಿಗೆ ಕನಿಷ್ಠ ವೇತನ ದರದಲ್ಲಿ ಮೂಲ ವೇತನ, ಅನುಭವ, ಬೋನಸ್ ಹಾಗೂ ಕಾರ್ಯಕ್ಷಮತೆ ಆಧಾರಿತ ಪ್ರೋತ್ಸಾಹಧನ ನೀಡುವ ಸರ್ಕಾರದ ಆದೇಶವನ್ನು ನೌಕರರು ಸ್ವಾಗತಿಸಿದ್ದೇವೆ. ಅದರಂತೆ ಕರ್ತವ್ಯ ನಿರ್ವಹಿಸಲು ಬದ್ಧರಾಗಿದ್ದಾರೆ ಎಂದರು. ಆದರೆ ಪ್ರಸ್ತುತ ಜಾರಿಯಲ್ಲಿರುವ 4 ವಲಯವಾರು ಸೇವೆಯನ್ನ 2 ವಲಯಗಳಾಗಿ ಪರಿವರ್ತಿಸಿ ವೇತನ ವ್ಯವಸ್ಥೆಯನ್ನು ಸರಳಗೊಳಿಸಬೇಕು. 2008ರಿಂದ ಸೇವೆ ಸಲ್ಲಿಸುತ್ತಿರುವ ಸಿಬ್ಬಂದಿಯನ್ನ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಳಪಡಿಸದೆ ನೇರ ನೇಮಕಾತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಕರ್ತವ್ಯ ನಿರ್ವಹಿಸುವ ವೇಳೆ ಅಪಘಾತ ಅಥವಾ ಪ್ರಾಣಾಪಾಯ ಸಂಭವಿಸಿದಲ್ಲಿ ನೌಕರರಿಗೆ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರ ಧನ ನೀಡಬೇಕು. ಸೇವಾ ಹಿರಿತನ ಕಳೆದುಕೊಂಡಿರುವ ನೌಕರರನ್ನು ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸಬೇಕು ಎಂದರು. ಅಲ್ಲಿಂದ ಇಲ್ಲಿವರೆಗೂ ಬಹುಶಃ ಕಷ್ಟದಲ್ಲೇ ದುಡ್ಕೊಬಂದು ಹಲವಾರು ನೋವುಗಳನ್ನ ಅನುಭವಿಸಿದ್ರು. ಆದರೆ ಇವತ್ತು ಸರ್ಕಾರ ಒಂದು ದೃಢ ನಿರ್ಧಾರ ತಗೊಂಡು ನಾವು ಸರ್ಕಾರದ ಹಂತದಲ್ಲಿ ಸುಮಾರು 2 ವರ್ಷದಿಂದ ಸರ್ಕಾರ ಒಂದು ನಿರ್ಧಾರ ತಗೊಂತು. ಏನಪ್ಪ ಅಂದರೆ ನಾವು ಫಸ್ಟು ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದು ಸರ್. ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಂಪ್ನಿನ ಇವತ್ತು ಸರ್ಕಾರ ಒಂದು ಏನು ಹೊರಗಡೆ ಇಟ್ಟು ಸರ್ಕಾರನೇ ನಿಭಾಯಿಸ್ತೀವಿ, DHO ಅಂಡರಲ್ಲಿ ನಿಭಾಯಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿ ಜೊತೆಗೆ ಎಂಪ್ಲಾಯಿಗಳ್ನು ತಗೊಂತೀವಿ. ಬಟ್ ಆದರೆ ಕೆಲವು ಸಿಬ್ಬಂದಿಗಳು ಸೂಕ್ತ ಎಂದಲ್ಲಿ ಅಂಥ ಸಿಬ್ಬಂದಿಗಳನ್ನ ತಗೊಂತೀವಿ ಅಂತ ಆದೇಶ ಮಾಡಿದ್ರು ಸರ್. ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರದ ಹತ್ರ ಹೋಗಿ ಇವತ್ತು ನಾವು 17 ವರ್ಷದಿಂದ ಈ ರಾಜ್ಯದ ಜನರ ನೊಂದಿರ್ತಕ್ಕಂಥ ಜನರ ಸೇವೆ ಮಾಡಿದ್ದೀವಿ, ಜನರ ಜೀವ ಉಳಿಸೋಂಥ ಕೆಲಸ ಮಾಡಿದ್ದೀವಿ. ಹಾಗಾಗಿ ದಯವಿಟ್ಟು ನಮ್ಮ ಏನು 3,500 ಜನ ನೌಕರಿದ್ದೀವಿ ಅವ್ರನ್ನೆಲ್ಲ ಉಳಿಸ್ಕೋಬೇಕು ಅಂತ. ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ನಟರಾಜ್ ಇತರರು ಹಾಜರಿದ್ದರು. ಹಾಸನ ಜಿಲ್ಲೆಯಲ್ಲಿ ಇತ್ತೀಚೆಗೆ ಪ್ರಕಟವಾದ SSLC ಪರೀಕ್ಷಾ ಫಲಿತಾಂಶದಲ್ಲಿ ಹಾಸನದ ಬ್ರಿಲಿಯಂಟ್ ಕಾಲೇಜಿನ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಚರಿತ್ರಾ HR 625ಕ್ಕೆ 622 ಹಾಗೂ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದ ಚೇತನ್ SA 615 ಮತ್ತು ಪ್ರಜ್ವಲ್ AD 612 ಅಂಕಗಳನ್ನು ಗಳಿಸಿದ್ದು ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮದಿಂದ ಜಿಲ್ಲೆಯ ಶೈಕ್ಷಣಿಕ ಮೌಲ್ಯವನ್ನು ಹೆಚ್ಚಿಸಿದ್ದು ಇವರ ಸಾಧನೆಯು ಜಿಲ್ಲೆಯ ಇತರ ವಿದ್ಯಾರ್ಥಿಗಳಿಗೆ ದೊಡ್ಡ ಮಟ್ಟದ ಸ್ಫೂರ್ತಿಯಾಗಿದೆ. ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಶೈಕ್ಷಣಿಕ ಉನ್ನತಿಗಾಗಿ ಇನ್ನಷ್ಟು ವಿದ್ಯಾರ್ಥಿಗಳು ಇಂತಹ ಸಾಧನೆಗಳನ್ನು ಮಾಡುವಂತಾಗಲಿ ಎಂಬ ಆಶಯದೊಂದಿಗೆ ಸಾಧಕ ವಿದ್ಯಾರ್ಥಿಗಳ ಮುಂದಿನ ಜೀವನ ಮತ್ತು ವೃತ್ತಿ ಬದುಕು ಅತ್ಯಂತ ಉಜ್ವಲವಾಗಿರಲಿ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ಈ ಸಂದರ್ಭದಲ್ಲಿ ಹಾರೈಸಿದರು. ಬಳ್ಳಾರಿ ಜಿಲ್ಲೆಯ ತೆಕ್ಕಲಕೋಟೆಯಲ್ಲಿ ಸಂಭವಿಸಿದ ಭೀಕರ ಬೆಂಕಿ ಅವಘಡವೊಂದರಲ್ಲಿ ಹೋಟೆಲ್ ಒಂದು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಅಡುಗೆ ಮನೆಯಲ್ಲಾದ ಸಣ್ಣ ಬೆಂಕಿ ಅವಘಡ ಕ್ಷಣಾರ್ಧದಲ್ಲಿ ವ್ಯಾಪಿಸಿ ಹೋಟೆಲ್ನಲ್ಲಿದ್ದ 2 ಸಿಲಿಂಡರ್ಗಳು ಸ್ಫೋಟಗೊಂಡಿವೆ. ಇನ್ನು ಸಿಲಿಂಡರ್ ಸ್ಫೋಟದ ಭೀಕರ ಶಬ್ದಕ್ಕೆ ಎಚ್ಚೆತ್ತುಕೊಂಡ ಹೋಟೆಲ್ನಲ್ಲಿದ್ದ ಕುಟುಂಬದ 9 ಸದಸ್ಯರು ಕೂಡಲೇ ಹೊರಗೆ ಓಡಿ ಬರುವ ಮೂಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ದುರದೃಷ್ಟವಶಾತ್ ಶ್ರೀನಿವಾಸ್ ಎಂಬ ಬಾಲಕನ ದೇಹದ ಹಲವೆಡೆ ಸುಟ್ಟ ಗಾಯಗಳಾಗಿದ್ದು ಆತನ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳದಲ್ಲಿದ್ದ ಸಾರ್ವಜನಿಕರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಗಾಯಗೊಂಡವರನ್ನ ಸ್ಥಳೀಯ ತೆಕ್ಕಲಕೋಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿದ್ದಾರೆ. ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ನಂತರ ಬಾಲಕನ ಸ್ಥಿತಿ ಗಂಭೀರವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬಳ್ಳಾರಿಯ ಟ್ರಾಮಾ ಕೇರ್ ಸೆಂಟರ್ಗೆ ದಾಖಲಿಸಲು ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಸಿದ್ದಪ್ಪ ಅವರು ತಮ್ಮ ಸ್ವಂತ ಕಾರಿನಲ್ಲಿಯೇ ಗಾಯಾಳು ಬಾಲಕನನ್ನು ಬಳ್ಳಾರಿಗೆ ಕರೆದೊಯ್ಯುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸೌಂಡ್ ಕೇಳಿಸ್ತಾ ನಾನು ಅದಕ್ಕೆ ಎದ್ದು ನೋಡಿ ಬಂದೆ. ಏನಾಗದಲ್ಲ ಬಿಡು, ಅದು ಏನನ್ನ ಬೇರೆ ಏನಾರ ಇತ್ತದ್ರಾಗ ಫೈರ್ ಇಂಜಿನ್ ಮಾಡಿನೇ
1400 ವರ್ಷಗಳ ಇತಿಹಾಸ ಹೊಂದಿರುವ ಚೆನ್ನಕೇಶ್ವರ ಸ್ವಾಮಿಯ ವಿಗ್ರಹಗಳಿರುವುದು ಬೇಲೂರು ಹಾಗೂ ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆ ಹಾಗೂ ಚೌಡನಹಳ್ಳಿ ದೇವಸ್ಥಾನಗಳಲ್ಲಿ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ತಿಳಿಸಿದ್ದಾರೆ. ದಂಡಿಗನಹಳ್ಳಿ ಹೋಬಳಿ ಚೌಡನಹಳ್ಳಿ ಗ್ರಾಮದ ಶ್ರೀ ಸೌಮ್ಯ ಚೆನ್ನಕೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಹಾಸನ ಜಿಲ್ಲಾ ಶ್ರೀ ವೈಷ್ಣವ ಸೇವಾ ಸಭಾ ವತಿಯಿಂದ 1009 ರಾಮಾನುಜಾಚಾರ್ಯರ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು 1400 ವರ್ಷಗಳ ಇತಿಹಾಸ ಹೊಂದಿರುವ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಮೂಲ ವಿಗ್ರಹಗಳಿರುವುದು ಬೇಲೂರಿನಲ್ಲಿ ಮತ್ತು ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆ ಮತ್ತು ಚೌಡನಹಳ್ಳಿ ಗ್ರಾಮದಲ್ಲಿ ನಾವು ನೋಡಬಹುದು. ಈ ದೇವಸ್ಥಾನದ ಕೆತ್ತನೆ ನೋಡಲು 2 ಕಣ್ಣುಗಳು ಸಾಲದು. ಈ ದೇವಾಲಯಗಳು ತನ್ನದೇ ಆದ ಇತಿಹಾಸ ಮತ್ತು ಪರಂಪರೆಯನ್ನ ಹೊಂದಿವೆ. ಈ ಪರಂಪರೆಯನ್ನ ನಾವುಗಳು ಬೆಳೆಸಿಕೊಂಡು ಮತ್ತು ಉಳಿಸಿಕೊಂಡು ಹೋಗಲು ಮುಂದಾಗಬೇಕು. ರಾಮಾನುಜಾಚಾರ್ಯರಿಗೆ ತಮ್ಮದೇ ಆದ ಇತಿಹಾಸವನ್ನ ಹೊಂದಿದ್ದಾರೆ. ಅದರಲ್ಲೂ ಮೇಲುಕೋಟೆಯ ವೈಭವದಲ್ಲಿ ತಮ್ಮದೇ ಆದ ಇತಿಹಾಸವನ್ನ ರಚಿಸಿದ್ದಾರೆ. ಇಂತಹ ಸಮಾಜದಲ್ಲಿ ಹುಟ್ಟಿ ಇಂತಹ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡಬೇಕು ಎಂಬ ಆಸೆಯನ್ನ ಇಟ್ಟಿದವರು ಇವರು. ಇವರ ತತ್ವ ಮತ್ತು ಆದರ್ಶಗಳನ್ನು ನಾವುಗಳು ಪಾಲಿಸುವುದು ಉತ್ತಮವಾಗಿದೆ ಎಂದರು. ಇದು ಸುಮಾರು 1400 ವರ್ಷಗಳಿಗಿಂತ ಮೇಲ್ಪಟ್ಟುವುದಿದೆ. ಈ ಥರ ಕೆತ್ತನೆ ನಾನು ಎಲ್ಲೂ ನೋಡಿಲ್ಲ. ಚೆನ್ನಕೇಶ್ವರ, ಆನೆಕೆರೆ ಬಿಟ್ಟರೆ, ಬೇಲೂರು ಬಿಟ್ಟರೆ, ಇಲ್ಲಿ ಬಂದು ನೆಲೆಸಬೇಕಾದ್ರೆ ಇದಕ್ಕೊಂದು ಇತಿಹಾಸ ಇದೆ ಅಂತ ಹೇಳಿದ್ದಾರೆ. ಮತ್ತು ಅದ್ರ ಜೊತೆಗೆ ಇವತ್ತು ನೆನ್ನೆ ಶಂಕರ ಜಯಂತಿ ಆಗಿದೆ. ಇವತ್ತು ರಾಮಾನುಜನ ಅವರು ಒಂದು ಅವ್ರದ್ದೇ ಆದಂಥ ಒಂದಿದೆ. ಮೇಲ್ಕೋಟೆ ಅಂದರೆ ರಾಮಾನುಜನವ್ರದ್ದು ಗೊತ್ತಾಯ್ತಾ, ರಾಮಾನುಜಾಚಾರ್ಯರು. ಇದೇ ಸಂದರ್ಭದಲ್ಲಿ ಶಾಸಕ ಸೇನ್ ಬಾಲಕೃಷ್ಣ, ಡಿವೈಎಸ್ಪಿ ಕುಮಾರ್, ತಾಲೂಕು ಮುಜರಾಯಿ ಅರ್ಚಕರ ಸಂಘದ ಅಧ್ಯಕ್ಷ ಶ್ರೀಧರ್ ಮೂರ್ತಿ, ವಿದ್ವಾನ್ ಲೋಕೇಶ್ ದಾಸ್, ಆಯೋಜಕರಾದ ಸುನಿಲ್ ಮಧುಸೂದನ್ ಹಾಗೂ ಮುಂತಾದವರು ಹಾಜರಿದ್ದರು. ಸಾರಿಗೆ ನಿಗಮದ ನೌಕರರ ವೇತನ ಪರಿಷ್ಕರಣೆ ಮತ್ತು ಬಾಕಿ ವೇತನ ಪಾವತಿಯಲ್ಲಿ ಸರ್ಕಾರ ಅನುಸರಿಸುತ್ತಿರುವ ವಿಳಂಬ ಧೋರಣೆಯನ್ನು ಖಂಡಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಮಜ್ದೂರ್ ಸಂಘದ ವತಿಯಿಂದ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಕಾರ್ಯಾಧ್ಯಕ್ಷ ದೇವರಾಜ್ ಎಸ್ ಚೌಡ ಅವರು 1/1/2024 ವೇತನ ಪರಿಷ್ಕರಣೆಯನ್ನ ತಕ್ಷಣ ಜಾರಿಗೊಳಿಸಬೇಕು ಹಾಗೂ 1/1/2020 ವೇತನ ಪರಿಷ್ಕರಣೆಯ 38 ತಿಂಗಳ ಬಾಕಿ ವೇತನವನ್ನು ಕೂಡಲೇ ಪಾವತಿಸಬೇಕು ಎಂದು ಆಗ್ರಹಿಸಿದರು. ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ಬದಲು ಸರ್ಕಾರವು ಅವರ ಹೋರಾಟದ ಹಕ್ಕನ್ನು ಕಸಿದುಕೊಳ್ಳುತ್ತಿದೆ ಮತ್ತು ಸಾರಿಗೆ ನೌಕರರ ಮೇಲೆ ದೌರ್ಜನ್ಯ ಎಸಗುತ್ತಿದೆ ಎಂದು ಅವರು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ನೌಕರರ ಮೇಲಿನ ಕಿರುಕುಳವನ್ನು ನಿಲ್ಲಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಕಾನೂನಾತ್ಮಕ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆಗಳು ನಡೆಯುತ್ತದೆ. ಇನ್ನು ಮಾನ್ಯ ಮುಖ್ಯಮಂತ್ರಿಗಳೇ 4 ಸರಿ ಸಭೆಗಳನ್ನು ಕರೆದರೂ ಸಹಿತವಾಗಿ ಅವರ ನೇತೃತ್ವದಲ್ಲಿ ಈ ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಇದು ಏನಪ್ಪ ಅನಿಸುತ್ತಂದ್ರೆ, ಏನಪ್ಪ ಇಷ್ಟು ದೊಡ್ಡ ಸಮಸ್ಯೆ ಕಾರ್ಮಿಕ ನೌಕರರಿಗೆ ವೇತನ ಕೊಡೋದಕ್ಕಾಗಿ ಸರ್ಕಾರ ಮುಂದೆ ಇದೊಂದು ದೊಡ್ಡ ಸಮಸ್ಯೆ ಆಯ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲ ಕಾರ್ಮಿಕ ವರ್ಗದಲ್ಲಿ ಕಾಡ್ತಾ ಇದೆ. ಅದಕ್ಕೆ ಇವತ್ತು ಈ ಮಾಧ್ಯಮ ಗೋಷ್ಠಿ ಮುಖಾಂತರವಾಗಿ ನಾವು ಕೇಳೋದೇನಪ್ಪ ಅಂತಂದ್ರೆ, ಎಷ್ಟು ನೀವು ಸರ್ಕಾರ ಬಜೆಟ್ನಲ್ಲಿ ಎಲ್ಲ ನೀವು ರಾಜ್ಯದ ಜನತೆಗೆ ಕೊಡುಗೆಗಳು ಕೊಡ್ತಾ ಇದ್ದೀರಿ, ಕೇಳದೇನು ಕೊಡ್ತಾ ಇದ್ದೀರಿ. ಬಹಳ ಸಂತೋಷ. ಬಡ ಜನಗಳ ಅಭಿವೃದ್ಧಿಗಾಗಿ ಅನೇಕ ಕಾರ್ಯ ಮಾಡ್ತಾ ಇದ್ದಾರೆ. ಅದು ನಮ್ಗೆ ಸಂತೋಷ ಇದೆ, ನಾವು ನಾಡಿನ ಒಂದು ಪ್ರಜೆಯಾಗಿ. ಆದರೆ ನಾವು ಸಾರಿಗೆ ಸುದ್ದಿಗೋಷ್ಠಿಯಲ್ಲಿ ವಲಯ ಅಧ್ಯಕ್ಷ ಶಿವಪುತ್ರಪ್ಪ ಬೆಳಮಗಿ, ಮುಖಂಡರಾದ ಆರ್ ದೇವಧಾನ್, ಜಟ್ಟಪ್ಪ ಖಾನಗುಂದಿ, ಬಸವರಾಜ ಮಿತ್ರ, ರಮೇಶ್ ಖಾಂದೆ, ಅಜಯ್ ತಳವಾರ, ವೈಜನಾಥ್ ಪಾಟೀಲ್ ಸೇರಿದಂತೆ ಸಂಘಟನೆಯ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. 94.1% ವಿದ್ಯಾರ್ಥಿಗಳು ಉತ್ತೀರ್ಣ. ಬಾಲಕಿಯರದೇ ರಾಜ್ಯಭಾರ. ಕಾಂಗ್ರೆಸ್ಗೆ ಪ್ರಧಾನಿಯವರ ಜನಪ್ರಿಯತೆ ಸಹಿಸಿಕೊಳ್ಳಲಾಗುತ್ತಿಲ್ಲ. ಖರ್ಗೆ ಅವರು ದೇಶದ ಕ್ಷಮೆ ಕೇಳಬೇಕು. ವಿಜೇಂದ್ರ ಹೇಳಿಕೆ. ಮೊದಲ ಪತ್ನಿಯ ಮಕ್ಕಳಿಂದ ತಂದೆಗೆ ಹಲ್ಲೆ ಆರೋಪ. ಪೊಲೀಸ್ ನಿರ್ಲಕ್ಷ್ಯಕ್ಕೂ ಬೇಸರ. ನ್ಯಾಯಕ್ಕಾಗಿ ವೃದ್ಧನ ಅಳಲು. ಪ್ರಧಾನಿಯನ್ನ ಟೆರರಿಸ್ಟ್ ಎಂದಿದ್ದಕ್ಕೆ ಆಕ್ರೋಶ. ಸಿಎಂಗೆ ಮಾಠಮಂತ್ರ ವಿಚಾರ. ಕಾಂಗ್ರೆಸ್ ವಿರುದ್ಧ ಎಚ್ಡಿಕೆ ಭಾರಿ ವಾಗ್ದಾಳಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.